ಇವತ್ತಿನ ಕಾರ್ಯಕ್ರಮ ಇಷ್ಟು ಒಳ್ಳೆ ರೀತಿಯಲ್ಲಿ ನಡೆಸಿಕೊಟ್ಟಿದ್ದಕ್ಕೆ ತುಂಬಾ ಹೃದಯದ ಕೃತಜ್ಞತೆಯನ್ನು ನಾನು ಅರ್ಪಿಸ್ತೀನಿ. ಮಹೇಶ್ ಸರ್, ಇವತ್ತಿನ ಕಾರ್ಯಕ್ರಮ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ? ಎಲ್ರಿಗೂ ನಮಸ್ಕಾರ. ಈ ತರ ಒಂದು ಗಣೇಶ ಒಂದು ಫಂಕ್ಷನ್ ಅಲ್ಲಿ ಮತ್ತೆ ಅಣ್ಣಮ್ಮ ಫಂಕ್ಷನ್, ರಾಜಸ್ಥಾನ ಫಂಕ್ಷನ್ಗಳಲ್ಲಿ ವೇದಿಕೆಯಲ್ಲಿ ನಾವು ನೃತ್ಯ ಮಾಡುವಾಗ, ಒಂದು ಪ್ರೋಗ್ರಾಮ್ಸ್ ಕೊಡುವಾಗ ನಮ್ಮ ಬಾಳಿ ನೆನಪುಗಳು ಬರುತ್ತೆ. ಅದರಲ್ಲೂ ನಮ್ಮ ಸ್ಟೂಡೆಂಟ್ಸ್ಗಳು ಎಲ್ಲ ಹುಡುಗರೆಲ್ಲ ಸೇರಿ ಮಾಡಿರೋದ್ರಿಂದ ನಮಗೆ ಇದೇ ಏರಿಯಾದಲ್ಲಿ ನಮ್ಮ ಡ್ಯಾನ್ಸ್ ಕ್ಲಾಸ್ ಇರೋದ್ರಿಂದ ನಮ್ಗೆ ತುಂಬಾ ಖುಷಿ ಏನಾಗುತ್ತೆ ಅಂದ್ರೆ ನಮ್ಮ ಹುಡುಗರು ನಮ್ಮನ್ನೇ ಕರೆಸಿ ನಮ್ಗೆ ಒಂದು ವೇದಿಕೆ ಕೊಟ್ಟಿದ್ದಾರೆ. ಆ ವೇದಿಕೆ ಕೊಟ್ಟಿರೋದಕ್ಕೆ ಅದು ಯೂಸ್ ಮಾಡಿಕೊಂಡು ನಮ್ಮ ಒಂದು ಟ್ಯಾಲೆಂಟ್ನ, ನಮ್ಮ ಸ್ಟೂಡೆಂಟ್ಸ್ ಟ್ಯಾಲೆಂಟ್ಸ್ನ ಫೋಕಸ್ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿರೋದಕ್ಕೆ ಫಸ್ಟ್ ನಮ್ಮ ಹುಡುಗರಿಗೆ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಇದು 2ನೇ ವರ್ಷ ಅಂತ ಇನ್ವಿಟೇಷನ್ ಹಾಕಿದ್ರು. ಇದು 20 ವರ್ಷ ಆದ್ರೂ ಹೀಗೆ ನಡಿಬೇಕು. ಮುಂದೆನೂ ಸಹ ನಮ್ಮ ಸಹಕಾರ ಇರುತ್ತೆ, ಮಾಡಲಿ. ಇನ್ನೂ ಹುಡುಗರು ಬೆಳೀಲಿ, ಯೂತ್ಸ್ ಬೆಳಿಬೇಕು. ಅಪ್ಪವ್ರು ಏನ್ ಹೇಳ್ತಾರೆ, ಯುವಕರು ಬೆಳಿಬೇಕು ಅಂತ ಹೇಳ್ತಾರೆ. ಅದೇ ತರನೇ ಯೂತ್ಸ್ ಬೆಳಿಬೇಕು. ಯಾಕಂದ್ರೆ ಇವಾಗ ಏನಂತಾರೆ, ನಮ್ಮತ್ತೆ ನಾವು ಕಲ್ತಿರೋದನ್ನ ನಾವು ಹಂಗೆ ಬಚ್ಚಿಟ್ಕೊಂಡಿದ್ರೆ ಅದು ನಮ್ಮಲ್ಲೇ ಸತ್ತೋಗ್ಬಿಡುತ್ತೆ. ನಮ್ಗೆ ಗೊತ್ತಿರೋದನ್ನ ಬೇರೆಯವ್ರಿಗೆ ಹೇಳ್ಕೊಟ್ರೆ ಅವ್ರು ಇನ್ನೊಬ್ರು ಹೇಳ್ಕೊಡ್ತಾರೆ. ಅದು ಮುಂದಿನ ಪೀಳಿಗೆಗೂ ಅದು ಬೆಳೀತಾ ಹೋಗ್ತಾ ಇರಬೇಕು. ಇದೇ ತರ ಮಾಡ್ತಾ ಇದಾರೆ ಹುಡುಗರು. ಇನ್ನೂ ಚೆನ್ನಾಗಿ ಮುಂದೆ ಇನ್ನೂ ದೊಡ್ಡ ಮಾಡ್ಲಿ. ಆದ್ರೆ ಹುಡುಗರು ತುಂಬಾ ಕಷ್ಟಪಟ್ಟು ಮಾಡ್ತಾ ಇದಾರೆ. ಈ ಏರಿಯಾದಲ್ಲಿ ಬೇರೆ ಯಾರು ಬೇಡ. ಈ ರೋಡಲ್ಲಿ ಎಷ್ಟು ಮನೆಗಳಿದೆ, ಆ ಮನೆಯವರೆಲ್ಲ ಸಪೋರ್ಟ್ ಮಾಡಿದ್ರೆ ಸಾಕು. ಇನ್ನು 10 ಪಟ್ಟು ಹೆಚ್ಚಿಗೆ ಮಾಡಬಹುದು. ನೋಡಿ, ಇವೆಲ್ಲ ಚಪ್ಪಾಳೆ ಹೊಡಿತಾ ಇದ್ದೀರಾ. ಒಂದ್ ಕೈ ಚಪ್ಪಾಳೆ ಹೊಡಿಯೋಕ್ಕಾಗುತ್ತಾ? ಆಗಲ್ಲ. 2 ಕೈ ಬೇಕೇ ಬೇಕು. ಎಲ್ರೂ ಸೇರ್ಬೇಕು. ಎಲ್ರೂ ಜೊತೆಗೂಡಿ ಅವ್ರಿಗೆ, ಯೂತ್ಸ್ಗೆ ನಾವು ಮಾಡೋಕ್ಕಾಗಲ್ಲ ಪರವಾಗಿಲ್ಲ, ಅವ್ರಿಗೆ ಒಂದು ಬೆಂಬಲ ಕೊಟ್ಟು ಸಪೋರ್ಟ್ ಮಾಡಿದ್ರೆ ಇನ್ನೂ ಹೆಚ್ಚಿಗೆ ಮಾಡ್ತಾರೆ. ನೋಡಿ, ಇವರೆಲ್ಲ ನಮ್ಮ ಹುಡುಗರು ಎಲ್ಲ ಚಿಕ್ಕ ಹುಡುಗರು ಎಲ್ಲ ಬಂದ್ರು. ಎಲ್ಲ ಮಾಡ್ಲಿ, ಇನ್ನೂ ಜೋರಾಗಿ ಮಾಡಿ. ಮುಂದೆನೂ ಸಹ ನಾವು ನಿಮ್ ಜೊತೆ ಇರ್ತೀವಿ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ ಸಪೋರ್ಟ್ ಮತ್ತೆ ಎಂಕರೇಜ್ಮೆಂಟ್ ಇದೇ ರೀತಿ ಇದ್ರೆ ಮುಂದಿನ ವರ್ಷ ಇನ್ನ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಯುತ್ತೆ ಅನ್ನೋ ನಂಬಿಕೆ ನನಗಿದೆ. ನಿಮ್ಗೆಲ್ಲರಿಗೂ ಅದೇ ನಂಬಿಕೆ ಇದೆ ಅಂತ ನಾನು ಭಾವಿಸ್ತೀನಿ. ಈಗ ನಮ್ಮ ಬಸವೇಶ್ವರನಗರ ಯುವಕರ ಸಂಘದ